ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಾನು ಇನ್ನೊಂದು ವ್ಲಾಗ್ಗೆ ನಿಮಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ನಾವೆಲ್ಲ ಊರಿಂದ ನಮ್ಮ ಆಂಟಿ ಮಕ್ಕಳು ಅವರೆಲ್ಲ ಬಂದಿದ್ದರು. ಸೊ ನಾವು ಆಚೆ ಹೋಗಿದ್ವಿ. ಲಾಲ್ಬಾಗ್ ನೋಡೋಣ ಅಂತಂದರು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟರು. ಅಲ್ಲಿ ಗಿಡಗಳು ಮರಗಳು ಜಾಸ್ತಿ ಇರೋದ್ರಿಂದ ಗಾಳಿ ವಾತಾವರಣ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಅದಕ್ಕೆ ಮುಂಚೆ ನಾವು ಗೋವರ್ಧನ ಗಿರಿ ಟೆಂಪಲ್ಲು ಮತ್ತು ಅದೇ ಬಸವನಗುಡಿ, ದೊಡ್ಡ ಗಣೇಶ ಅದನ್ನೆಲ್ಲ ನೋಡೋಕೆ ಹೋಗೋಣ. ಮಾರ್ನಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರನ್ನ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಬಟ್ ಅವರೆಲ್ಲ ಇಲ್ಲಿಗೆ ಹೋಗೋಣ ಅಂತ ಒಂದು ಇಷ್ಟಪಟ್ಟರು. ಅದು ಅವರು ನೋಡಿದರು ಸಹ. ಸರಿ, ಓಕೆ, ಲಾಸ್ಟ್ ಟೈಮ್ ನೋಡಿದ್ವಲ್ಲ, ಇವಾಗ ಇಲ್ಲಿ ಹೋಗೋಣ ಅಂತ ಹೇಳಿದ್ರು. ಓಕೆ, ಇಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಚೆನ್ನಾಗಿತ್ತು. ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ತುಂಬ ಹೊತ್ತು ಕಾಲ ಕಳೆದ್ವಿ. ಬೆಳಗ್ಗೆ ಬೇಗನೆ ಹೊರಟಿದ್ದು. 7 ಗಂಟೆಗೆಲ್ಲ ಮನೆ ಬಿಟ್ಬಿಟ್ಟಿದ್ವಿ. ಸೊ ನಾವು ಮನೆಗೆ ಮತ್ತೆ ಬಂದು ರೀಚ್ ಆಗಿದ್ದು 4 ಗಂಟೆಗೆ. ಸೊ ಇಡೀ ದಿನ ಅಲ್ಲೇ ಕಳೆದಿದ್ದೀವಿ. ಅಲ್ಲೇ ಬ್ರೇಕ್ಫಾಸ್ಟು ಲಂಚು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹೋಗಿದ ತಕ್ಷಣವೇ ಅಲ್ಲೇ ಫಸ್ಟ್ ಟಿಫನ್ ಮಾಡಿಕೊಂಡೆ ಒಳಗಡೆ ಎಂಟ್ರಿ ಆದ್ವಿ. ಸೊ ಅಲ್ಲೇ ಆ ಥರ ಫುಟ್ಪಾತ್ ಮೇಲೆ ಟಿಫನ್ ಮಾಡೋದು ಅದೊಂಥರ ಖುಷಿ ಅನಿಸುತ್ತೆ. ಸೊ ಅಲ್ಲಿ ಅವರು ಕಣ್ಣು ಮುಂದೆನೇ ಮಾಡೋದ್ರಿಂದ ಕುಕ್ಕಿಂಗೆಲ್ಲ ಒಂಥರ ಹೈಜಿನಿಕ್ ಇರುತ್ತೆ. ಒಂಥರ ಚೆನ್ನಾಗಿ ಅನಿಸುತ್ತೆ. ಆ ಥರ ಜಾಗಗಳಿಗೆ ಹೋದಾಗ ಹಂಗೆ ತಿನ್ನಬೇಕಂತ ಆಸೆ ಆಗುತ್ತೆ. ಸೊ ಅಲ್ಲಿ ಟಿಫನ್ ಮುಗಿಸ್ಕೊಂಡು ಒಳಗಡೆ ಹೋಗಿ ಸ್ವಲ್ಪ ದೂರ ನಡೆದಿದ ತಕ್ಷಣ ಎಲ್ರಿಗೂ ಬಾಯಾರಿಕೆ ಸ್ಟಾರ್ಟ್ ಆಯಿತು. ಇನ್ನೇನು ಅಷ್ಟು ಮರ ಗಿಡಗಳಿದ್ರೂ ಬಿಸಿಲಂತೂ ಇದ್ದಿದ್ದೆ. ಇವಾಗಿನ ಬಿಸಿಲು ಹೇಳೋಕ್ಕಿಲ್ಲ, ಅಷ್ಟೊಂದಿದೆ. ಸೊ ಎಲ್ಲರೂ ಮತ್ತೆ ಅಲ್ಲಿ ಜ್ಯೂಸ್ ಅಂತೆ ಅದಂತೆ ಅಂತ ಎಲ್ಲನೂ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವನು ನೋಡಿ ಅಲ್ಲಿ ಒಂದು ಪಾರಿ ಒಳಗೆ ಹೋಗ್ತಿದೆ. ನಿಧಾನವಾಗಿ ಅದನ್ನ ಹಿಡಿಯೋಕೆ ಹೋಗ್ತಾ ಇದ್ದ. ನಿಮ್ಮ ಆಂಟಿ ಮಗಳಿದ್ದಾಳಲ್ಲ, ಮೊಮ್ಮಗು ಇದು. ಸೊ ನಾನು ಮತ್ತೆ ಒಬ್ಬರು ಬಂದುಬಿಟ್ಟಿದ್ದರೆ 4 ಜನ್ರೇಷನ್ನು ಅಲ್ಲೇ ಇದ್ದಂಗಿತ್ತು ಅವರು ಫ್ಯಾಮಿಲಿ. ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ ಅಷ್ಟೇ. ನನ್ನ ಇನ್ನೊಂದು ದಿನದ ವ್ಲಾಗ್ ಇದು. ನಾನು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ತುಂಬ ವಿಶೇಷವಾಗಿ ನಾವು ಹೊರಗಡೆ ಹೋಗೋರಿದ್ದೀವಿ. ಎಲ್ಲಿಗೆ ಅಂದರೆ ನನ್ನ ಫ್ರೆಂಡ್ ಮನೆ ಓಪನಿಂಗ್ ಇದೆ. ವಿನೋದ ನನ್ನ ಬೆಸ್ಟ್ ಫ್ರೆಂಡು. ಸೊ ಅವ್ರ ಮನೆಗೆ ಓಪನಿಂಗಿಗೋಸ್ಕರ ನೈಟೇ ಹೋದ್ವಿ. ನೈಟು ಹೋಗಿ ಫಸ್ಟ್ ಎಲ್ಲ ಜಸ್ಟ್ ನಾವೊಂದು 3 ಜನ ಮಾತ್ರ ಹೋಗಿದ್ವಿ ನೈಟು. ಎಲ್ಲನೂ ನೋಡಿಕೊಂಡು ಬರೋಣ. ಅವರು ತುಂಬ ಫೋರ್ಸ್ ಮಾಡ್ತಾಯಿದ್ರು ಈವ್ನಿಂಗೆ ಬನ್ನಿ ಅಂತ. ಸೊ ಮನೆಗೆ ನಿಯರ್ ಇರೋದ್ರಿಂದ ನಾವು ಹಾಲ್ಟ್ ಆಗೋಕ್ಕೋಸ್ಕರ ಏನು ಹೋಗಿಲ್ಲ. ಜಸ್ಟ್ ಹೋಗ್ಬಿಟ್ಟು ವಿಸಿಟ್ ಮಾಡಿ ನೈಟ್ ಎಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ಬರೋಣ. ಮತ್ತು ಮಾರ್ನಿಂಗ್ ಎಲ್ಲರೂ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಹೋಗಬೇಕಲ್ವ. ಸೊ ಅವಾಗ ಹೋಗೋಣ ಅಂತೇಳಿ ಹೊರಟಿದ್ದು. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ, ಹೇಳೋಕ್ಕೆ ಸಾಲಲ್ಲ ನನಗೆ ಮಾತುಗಳು. ಅಷ್ಟು ಚೆನ್ನಾಗಿ, ಅಷ್ಟು ಖುಷಿಯಾಯಿತು. ನಮಗೆ ಇಂಥ ಮನೆಗಳನ್ನೆಲ್ಲ ಕಟ್ಟಿರ್ತಾರೆ, ನಾವು ನೋಡಿರ್ತೀವಿ. ಇದಕ್ಕೂ ಚೆನ್ನಾಗಿರೋ ಮನೆಗಳನ್ನ ಕಟ್ಟಿದ್ದಾರೆ. ಇದೇನು ವಿಶೇಷ ಸ್ಪೆಷಲ್ ಅಂತ ಅಲ್ಲ. ಬಟ್ ನಮ್ಮ ಫ್ರೆಂಡ್ ಈ ಥರ ಒಂದು ಮನೆ ಕಟ್ಟಿದಾರಲ್ಲ, ಅದು ಖುಷಿ ಕೊಡುತ್ತೆ. ತುಂಬಾ ಖುಷಿ ಅನಿಸ್ತು. ನಾನು ಫಸ್ಟ್ ಸ್ಟಾರ್ಟಿಂಗೆ ಕಿಚನ್ನೇ ನೋಡೋಕೆ ಒಳಗಡೆ ಹೋಗಿದ್ದೆ. ಯಾಕೆಂದರೆ ನನ್ನ ಫೇವ್ರೆಟ್ ಪ್ಲೇಸ್ ಇದು. ಮನೆಯಲ್ಲಿ ಯಾವ ಭಾಗ ನನಗೆ ಇಷ್ಟ ಅಂದರೆ ನನಗೆ ಕಿಚನ್ನೇ. ನಾನು ತುಂಬ ಇಷ್ಟಪಡ್ತೀನಿ. ಹಾಗಾಗಿ ನಂಗೆ ಕುಕ್ಕಿಂಗ್ ಮಾಡೋದು ಇಷ್ಟ. ಬಟ್ ಅದಕ್ಕೆ ಹಂಗಾಗಿ ನಾನು ಕಿಚನ್ ಇಷ್ಟಪಡ್ತೀನಿ, ಅದರಲ್ಲಿ ಏನಿಲ್ಲ. ಅದು ಬಂದು ಡೈನಿಂಗ್ ಹಾಲು ಎಲ್ಲ ನಾನು ಅಷ್ಟು ನೀಟಾಗಿ ವೀಡಿಯೋನ ಕವರ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಒಂದು ರ್ಯಾಂಡಮಾಗಿ ಮಾಡ್ಕೊಂಡು ಬಂದೆ. ತುಂಬ ಜನ ಇದ್ದರು. ಹಾಗೆ ನಾನು ಫ್ರೀ ಮಾಡ್ಕೊಂಡು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಬಂದೆ. ಯಾರಿಗಾದರೂ ಮನೆ ನೋಡಿ ಏನೋ ಒಂದು ಐಡಿಯಾ ಬರ್ಬೋದು, ಏನೋ ಒಂದು ಯೂಸ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ. ಹಾಗಾಗಿ ಫುಲ್ ವೀಡಿಯೋನ ಮಾಡ್ಕೊಂಡು ಬಂದೆ. ಮತ್ತು ಪುನಃ ಮನೆಯೆಲ್ಲ ಫುಲ್ಲು ಸೆಟಪ್ ಆದಮೇಲೆ ನಾನು ಹೋಗಿ ಡೀಟೈಲಾಗಿ ವೀಡಿಯೋನ ಮಾಡ್ತೀನಿ. ಅದನ್ನು ವಿನೋದ ಸಹ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಳೆ. ಏನೇನು ಯಾವಾಗ ಮಾಡಿಸಿದ್ವಿ, ಏನು ಎಷ್ಟು ಖರ್ಚಾಯಿತು ಇದ್ರ ಬಗ್ಗೆ ಎಲ್ಲ ಡೀಟೇಲ್ನ ನಾವು ಒಂದ್ಸಲ ತಿಳ್ಕೊಳ್ಳೋಣ ಬೇಕಿದ್ರೆ. ಈಗ ಸದ್ಯಕ್ಕೆ ನೈಟ್ ಪೂಜೆ ಎಲ್ಲ ನಡೀತಿತ್ತು, ಫೋಟೋಶೂಟು ನಡೀತಾ ಇತ್ತು. ಅವರಿಬ್ಬರು ಮಕ್ಕಳು ಮುದ್ದಾಗಿ ಲಂಗ ದಾವಣಿ ಹಾಕ್ಕೊಂಡು ಎಷ್ಟು ಖುಷಿ ಅನಿಸುತ್ತೆ ಹೆಣ್ಮಕ್ಳು ಅಲ್ವಾ. ಸಿಂಚನ, ಪೂರ್ವಿಕಾ ಅವರಿಬ್ಬರು ಮಕ್ಕಳು, ಅವ್ರ ಮನೆಯವರು 4 ಜನ ಪೂಜೆ ಅದು ಇದೆಲ್ಲ ಮಾಡ್ತಾಯಿದ್ರು.
ನಾವು ಹಂಗೆ ಮಾತಾಡಿಸ್ಕೊಂಡು ಮನೆಯನ್ನೆಲ್ಲ ರೌಂಡ್ ಹಾಕ್ಕೊಂಡೇ ಬರ್ತಾಯಿದ್ವಿ. ಚೆನ್ನಾಗಿದೆ ದೇವ್ರ ಮನೆ. ಆ ದೇವ್ರ ಮನೆ ಮೇಲ್ಗಡೆವರೆಗೂ ಏನೂ ಬರೋಲ್ಲ, ಅಡ್ಡ ಅಲ್ಲಿಗೇನು ಇದು ಮಾಡಿಲ್ಲ. ಫುಲ್ಲು ಮೇಲೆ ಬಿಸಿಲು ಡೈರೆಕ್ಟು ದೇವ್ರ ಮನೆಗೆ ಬೀಳತ್ತೆ, ಹಾಗಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೂಮ್ಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಬಾಲ್ಕನಿಯಿಂದ ನಾವು ಮತ್ತೆ ಅವ್ರಿಗೆ ಬಾಲ್ಕನಿಯಿಂದ ನೋಡಿದ್ರೆ ಫಸ್ಟ್ ಫ್ಲೋರ್ ಹಾಲ್ ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಗ್ಲಾಸ್ ಇರೋದ್ರಿಂದ ಅದು ಚೆನ್ನಾಗಿ ಕಾಣುತ್ತೆ. ಸೊ ನೈಟ್ ಹೊತ್ತು ನೋಡೋಕ್ಕಂತೂ ಸಖತ್ತು ಖುಷಿ ಆಗ್ತಾಯಿತ್ತು, ಏಕೆಂದರೆ ಸಿಕ್ಕಾಪಟ್ಟೆ ಮಿಂಚ್ತಾ ಇತ್ತು ಲೈಟಿಂಗ್ಸ್ ಅದೆಲ್ಲ. ಅಲ್ಲೂ ನೋಡಿ ಪೂಜೆ ಮಾಡಿಸ್ತಾ ಇದ್ದಾರೆ. ಈ ರೀತಿ ಗ್ಲಾಸ್ ಒಳಗಿಂದನೇ ನಾವು ಒಂದು ಹಾಲ್ನ ನೋಡ್ಬೋದು, ರೂಮ್ ಗ್ಲಾಸಿಂದ. ಚೆನ್ನಾಗಿದೆ. ಅಲ್ಲಿಗೆ ಏನೋ ಬೇರೆ ಏನೋ ಮಾಡೋ ಪ್ಲ್ಯಾನ್ ಇದೆ ಅಂದ್ಕೊಳ್ತೀನಿ, ಬಟ್ ಇವಾಗ ಆ ಥರನೇ ಬಿಟ್ಟಿದ್ದಾರೆ. ಸಖತ್ತಾಗಿ ಮಾಡಿದ್ದಾರೆ. ಹೌದು, ಗೆಸ್ಟ್ಗೆ ಪ್ಲ್ಯಾಂಟ್ ಸಖತ್ತಾಗಿಟ್ಟಿದ್ದಾರಲ್ವ. ಅದೇ ಮೇಂಟೈನ್ ಮಾಡಬೇಕು. ಮಾಡ್ತಾರೆ. ಹೌದಪ್ಪ, ಗಿಡಗಳು ಕಾಪಾಡೋದು ಒಂದು ಖುಷಿ. ಫುಲ್ ಮನೆ ಎಲ್ಲ ನೋಡಿದ್ದಾಯಿತು. ಫುಲ್ ಲಾಸ್ಟ್ ಟೆರೆಸ್ ಮೇಲೆ ಹೋಗಿದ್ವಿ. ಅಲ್ಲೂ ಎಲ್ಲ ಪ್ಲಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿಟ್ಟಿದ್ದಾರೆ. ಸಖತ್ತು ಪ್ಲಾಂಟ್ಸ್ಗಳು ಹಾಕಿದ್ರು ಆಗಲೇ. ಅಲ್ಲಿಂದ ಮೇಲೇನೂ ಫುಲ್ಲು ಜಾಗ ಎಲ್ಲ ಫುಲ್ಲು ಬಿಟ್ಟಿದ್ದಾರೆ. ಏನು ಬೇಕದು ಇದಾಗುತ್ತೆ. ವಾಷಿಂಗ್ ಮಿಷಿನ್ಗೂ ಅಲ್ಲೇ ಕನೆಕ್ಷನ್ ಮಾಡಿಸಿದ್ದಾರೆ. ಸೊ ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಮೇಲ್ಗಡೆನೂ ಇತ್ತು, ಅಲ್ಲಿ ಸೋಲಾರು ಅದೆಲ್ಲ ಹಾಗೆ ನೋಡಿಕೊಂಡು ಮತ್ತು ನಾವು ಕೆಳಗಡೆ ಬಂದುಬಿಟ್ಟು ಓಕೆ ಊಟ ಮುಗಿಸ್ಕೊಂಡು ಹೊರಡೋಣ ಮಾತಾಡಿಸ್ಕೊಂಡು, ಮತ್ತೆ ಬೆಳಗ್ಗೆ ಬರೋದಿತ್ತಲ್ಲ, ಹಾಗಾಗಿ ಅಲ್ಲೊಂದು 2-3 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಅದನ್ನು ಮಾತಾಡಿಸ್ಬಿಟ್ಟು ನಾವು ಅಲ್ಲಿಂದ ಬಂದ್ವಿ. ಕೆಳಗಡೆ ಊಟಕ್ಕೆಲ್ಲ ಅರೇಂಜ್ ಮಾಡಿದ್ರು. ದೇವ್ರ ಅಲಂಕಾರ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತಿರುಪತಿ ತಿಮ್ಮಪ್ಪನ ನೋಡೋದೊಂದು ಖುಷಿ ಅಲ್ವಾ. ಅವನು ಎಲ್ಲಿದ್ದರೂ ಚೆಂದನೇ, ಅವನ ಅಲಂಕಾರನೇ ಚೆಂದ, ಅಷ್ಟು ಖುಷಿ ಆಗುತ್ತೆ. ನನಗಂತೂ ನನ್ನ ದೊಡ್ಡ ಮಗನಿಗಂತೂ ತುಂಬ ಖುಷಿಯಾಗಿಬಿಡ್ತು ಅಲಂಕಾರ ಮಾಡಿದ್ದು. ಅವನು ಬಂದು ಜಸ್ಟ್ ವಿಸಿಟ್ ಮಾಡಿ ಹೋಗಿದ್ದ, ಅವನ್ನ ಡ್ರಾಪ್ ಮಾಡೋಕ್ಕೆ ಬಂದ್ಬಿಟ್ಟು ಹೋಮ ಎಲ್ಲ ಸುಡ್ತಾಯಿದ್ರು, ಪೂಜೆ ಎಲ್ಲ ನಡೀತಿತ್ತು. ಸೊ ನಾವು ಅಲ್ಲಿಂದ ಇನ್ನೇನು ಟೈಮ್ ಆಗುತ್ತೆ ಅಂತೇಳಿ ಹೊರಟು ಊಟ ಮುಗಿಸ್ಕೊಂಡು ಹಾಗೆ ಕೆಳಗಡೆ ವಿನೋದ ಅವ್ರದ್ದು ಇದು ಕ್ರಿಯೇಷನ್ ಇದೆ. ಸೊ ಟೈಲರಿಂಗ್ ಅವರು ಮಾಡ್ತಾರೆ, ಹಾಗಾಗಿ ಇದೊಂದು ರೂಮ್ನ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆಲ್ಲ. ವಿಸ್ಪೋ ಕ್ರಿಯೇಷನ್ಸ್ ಈ ಹೆಸರು ತುಂಬ ಚೆನ್ನಾಗಿಟ್ಟಿದ್ದಾರೆ. ಆ್ಯಕ್ಚುಲಿ ಮನೆಗೂ ನೇಮ್ ತುಂಬ ಚೆನ್ನಾಗಿಟ್ಟಿದ್ದಾರೆ, ಅಂತರಂಗ ಅಂತೇಳಿ. ಅದು ನನಗೆ ತುಂಬ ಇಷ್ಟ ಆಯಿತು. ಅದನ್ನು ನಾನು ಮತ್ತೆ ಲಾಸ್ಟ್ ಫೋಟೋಸ್ನ ಸ್ವಲ್ಪ ಜಾಯಿನ್ ಮಾಡ್ತೀನಿ, ಹಾಗಾಗಿ ಅದರಲ್ಲಿ ನೋಡ್ಬೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವೆಲ್ಲ ಫ್ರೆಂಡ್ಸ್ ಫುಲ್ ಗ್ರೂಪ್ ಹೋಗಿದ್ವಿ. ಎಲ್ಲರೂ ಇದ್ದರು, ಮೇನಕಾ ಮೇಡಮು, ಪ್ರಿಯಾ ಅವ್ರ ಸಿಸ್ಟರು, ನಮ್ಮ ಸಿಸ್ಟರು, ಸೊ ವಂದನಾ, ಎಲ್ಲರೂ ಇದ್ವಿ. ಪುಷ್ಪಕ್ಕ, ಭಾಗ್ಯಕ್ಕ,
ಎಲ್ಲ ಫ್ರೆಂಡ್ಸು ಹೋಗಿದ್ವಿ, ಲತಾನೂ ಆಮೇಲೆ ಬಂದು ಜಾಯ್ನ್ ಆದರು. ಸೊ ಮತ್ತೆ ಪುನಃ ಮನೇನ ಎಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ನೈಟೇ ಆಲ್ರೆಡಿ ಎಲ್ಲನೂ ನೋಡಿದ್ರಿಂದ ಇವರು ಎಲ್ಲ ಇವಾಗ ಹೊಸ್ದಾಗಿ ನೋಡ್ತಾಯಿದ್ರು. ಕಡಿಮೆ ಅಂದರೂ ಒಂದು 2-3 ಟೈಮ್ಸ್ ಮೆಟ್ನ ಹತ್ತಿದ್ದಾಯಿತು ನಾವು ಮನೆ ನೋಡೋಕ್ಕೆ. ಯಾಕೆಂದರೆ ಒಬ್ಬೊಬ್ರು ಒಂದೊಂದ್ಸಲ ಹೋಗ್ತಿದ್ರು, ಅವ್ರ ಜೊತೆಲೂ ಹೋಗೋದು, ನೋಡೋದು, ಮತ್ತೆ ವಾಪಸ್ ಬರೋದು, ಈ ಥರ ಮಾಡಿಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ. ನನಗೆ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ನನಗೆ ಅಷ್ಟು ಕ್ಲಿಯರಾಗಿ ಸೆಟ್ ಆಗ್ತಾಯಿಲ್ಲ, ಆದರೂ ಸ್ವಲ್ಪ ಮಾಡ್ತಾಯಿದ್ದೆ. ಹಂಗೆ ನನ್ನ ಅಕ್ಕನ ಮಗಳು ಚಿನ್ನು ಕೈಲಿ ನಾನು ಕ್ಯಾಮ್ರಾನ ಫೋನ್ನ ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನು ಓಡಾಡ್ತಾಯಿದ್ದೆ. ಸ್ವಲ್ಪ ಫ್ರೀಡಮ್ ಬೇಕು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಸೊ ಎಲ್ಲನೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ವಿನೋದ ಮನೆ ಆಗಿತ್ತೊಂದು ತುಂಬ ಖುಷಿ ವಿಷಯ. ನಾನು ಸಿಗ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ. ಫೋಟೋಸ್ನ ನೋಡಿ, ಲಾಸ್ಟಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ತೆಗೆದಿರೋ ಫೋಟೋಸ್ ಇದೆ, ನೀವು ನೋಡ್ಬೋದು. ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಬಾಯ್ ಬಾಯ್.